ಮಹಿಳಾ ಸಹಕಾರ ಸಂಘ ಬಳಕುಪ್ಪೆ ಹಾಲಿನ ಡೈರಿ ಅಧ್ಯಕ್ಷರು ಮಾತಾಡ್ತಿರೋದು. ಇಲ್ಲಿ ಅವ್ಯವಹಾರ ನಡೆದಿರೋದು ಬಿಟ್ಟಿರೋದು ನಮಗೆ ಗೊತ್ತಿರಲಿಲ್ಲ. ನಾವು ಈಗ ಬಂದು 3.5 ತಿಂಗಳಾಗಿದೆ. 3.5 ತಿಂಗಳಿಂದ ನಾವು ಏನೇ ಲೆಕ್ಕ ಹಾಕ್ಬೋದು, ಅದು ಲೋಪದೋಷ ಇರ್ಬೋದು, ಹಾಲಿನ ಡೈರಿನಲ್ಲಿ ನಾವು ಕೇಳಿದ್ರೆ ಯಾವುದಕ್ಕೂ ಅವರು ಕಾರ್ಯದರ್ಶಿ ಆದವರು ರೆಸ್ಪಾಂಡ್ ಮಾಡ್ತಿಲ್ಲ. ಆದ್ರಿಂದ ನಾವೇನೇನು ಕಾನೂನು ರೀತಿ ಮಾಡಬೇಕು ಎಲ್ಲ ರೀತಿನೂ ಮಾಡಿದ್ದೀವಿ. ಇವಾಗ ಕಳೆದ ಒಂದು ವಾರದಿಂದ ಗಲಾಟೆ ಆಯ್ತಾನೆ ಇತ್ತು. ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಹೋಯ್ತಿತ್ತು. BMC GS ಹತ್ರಕ್ಕೆ ಹೋಗ್ತಿತ್ತು. ಅಲ್ಲಿ ಇವಾಗ ಒಂದು ವಾರದಿಂದ ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ AR ಆಫೀಸ್ಗೆ ಅರ್ಜಿ ಕೊಟ್ಮೇಲೆ ಇವರು ಹಾಲು ಚೆನ್ನಾಗಿ ಬರ್ತಿಲ್ಲ, ನಮ್ದು SNF ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂತು ಸರ್. ಅದ್ರ ಮೂಲಕ ನಾನೇನು ಮಾಡಿದೆ, ಈಗ ಯಾಕೆ ಚೆನ್ನಾಗಿ ಬರ್ತಿಲ್ಲ, ಇಷ್ಟು ದಿನ ಚೆನ್ನಾಗಿ ಬರ್ತಿದ್ದಲ್ಲ, ಈಗ ಯಾಕೆ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳಿ ತನಿಖೆ ಮಾಡಿದ್ದಕ್ಕೆ ಕಾರ್ಯದರ್ಶಿ ಅವರು ಏನಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ಹುಡುಗರು ಕರ್ಕೊಂಡು ಬಂದು ಎಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಡೈರಿಲಿ ತುಂಬ ಅವ್ಯವಹಾರ ಆಗಿರೋದ್ರಿಂದ ಎಲ್ಲ ರೈತರು ರೊಚ್ಚಿಗೆದ್ದಿದ್ದಾರೆ. ಇವಾಗ ಎಲ್ಲ ರೈತರಿಗೂ ಗೊತ್ತಾಗಿದೆ. ಎಲ್ಲ ರೈತರು ಕೇಳ್ತಾ ಇದ್ದಾರೆ, ಹಾಲು ಹಾಕೋರು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಇಷ್ಟು ದಿನ ಗಂಟ ಹಾಲಿನ ರೇಟು ಕಡಿಮೆ ಬರ್ತಿತ್ತು. ಈಗ 3 ತಿಂಗಳಿಂದ ಹೊಸ ಮಿಷಿನ್ ತರಿಸಿದ್ಮೇಲೆ ಎಲ್ರಿಗೂ 38, 39, 40 ಈ ರೀತಿ ಬರ್ತಾ ಇರೋದ್ರಿಂದ ಡೈರಿಗೆ ಏನು ಆದಾಯ ಉಳಿತಾ ಇಲ್ಲ ಅಂತ ಹೇಳಿ ಇವರು ಲ್ಯಾಕ್ಟೋಮೀಟರ್ಗೆ ಹಾಕ್ಸಿ ಕಡಿಮೆ ಇದು ಮಾಡಿಸ್ಬೇಕು ಅಂತ ಹೇಳಿ, ಅನಲೈಸರ್ ಮಿಷಿನ್ ಕಡಿಮೆ ಮಾಡಿಸ್ಬೇಕು ಅಂತ ಹೇಳಿ ಕೇಳಿದ್ರು. ನಾವು ಅದಕ್ಕೆ ಯಾರು ರೈತರು ಒಪ್ಪಿಲ್ಲ. ಇದರಿಂದ ಇವರು ಡೈರಿಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ರೈತರೆಲ್ಲರೂ ಸೇರಿಸಿ ನಾವು ಕೇಳ್ತಿದ್ದೀವಿ, ಏನು ಕಂಪ್ಲೇಂಟ್ ಮಾಡವ್ರೆ, ನಾನು ಸತ್ತೋಗ್ತೀನಿ, ನಾನು ಸತ್ತೋಗೋದಕ್ಕೆ ಜವಾಬ್ದಾರಿ ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಬೋರ್ಡ್ನವ್ರು ಎಲ್ಲರ ಮೇಲೆ ಹುಡುಗರುಗಳ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಆಡಳಿತ ಮಂಡಳಿಯವರು ಅಂತ ಎಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾಕೆ ಹಿಂಗ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಹಾಲನ್ನ ತಡೆದು ಜನಗಳ ಕೈಲಿ ಹಾಕಿಸ್ತಾನೆ ಎಲ್ಲ ಜನಗಳಿಗೆಲ್ಲ ಕೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದೀವಿ. ಹೌದು ಸರ್, ವ್ಯತ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಲಲ್ಲಿ ಪೇಮೆಂಟ್ಗೆ ನಾವು ನೆಕ್ಸ್ಟ್ ಈಗ ಮುಂದಿನ ಪೇಮೆಂಟ್ಗೆ ದುಡ್ಡು ಹಾಕ್ಬೇಕು ಅಂತಂದ್ರೆ ತುಂಬಾ ಶಾರ್ಟೇಜ್ ಇದೆ. ಅದ್ರಲ್ಲೇ ಗೊತ್ತಾಗುತ್ತೆ ಸರ್. ಇನ್ನು ಲೆಕ್ಕ ಕೇಳಬೇಕು ಅಂತಂದ್ರೆ ಎಲ್ಲ ನಾವು ಆಲ್ಮೋಸ್ಟ್ ಕೇಳಿದೀವಿ, ಲೆಕ್ಕ ಕೇಳಿದೀವಿ. ಇದು ಪೇಮೆಂಟ್ಗೆ ಶಾರ್ಟೇಜ್ ಆಯ್ತು ದುಡ್ಡು ಅಂತಂದ್ಮೇಲೆ ಅಕೌಂಟಲ್ಲಿ 1 ರೂಪಾಯಿನೂ ದುಡ್ಡಿಲ್ಲ. ಅದೇ ಏನಾಯ್ತು ಉಳಿತಾಯ ಎಲ್ಲ ಏನಾಯ್ತು ಅಂತ ಕೇಳಿದ್ರೆ ಯಾವುದಕ್ಕೂ ಅವರು ರೆಸ್ಪಾಂಡ್ ಮಾಡ್ತಿದ್ದಾರೆ. ನೀವ್ಯಾರು ಕೇಳಕ್ಕೆ ಅಂತಾನೆ ಕೆಲವು ಸರಿ ಕೇಳ್ಬಿಡ್ತಾರೆ. ನೀವ್ಯಾರು ಕೇಳಕ್ಕೆ ಅಂತಾನೆ ಎಲೆಕ್ಷನ್ ಮಾಡಿ ಅಧ್ಯಕ್ಷರು ಕಾರ್ಯದರ್ಶಿ ಮಂಡಳಿ ಮಾಡಿದ್ದು ಏನಕ್ಕೋಸ್ಕರ ಸರ್? ಇವ್ರ ಈ ತರ ಎಲ್ಲ ನಮ್ಮನ್ನ ರೆಸ್ಪಾಂಡ್ ಇಲ್ಲ ಅಂತಾನೆ ಮಾತಾಡ್ತಾರೆ. ಹಾಲು ಹಾಕ್ತಾನೆ ಸ್ಟ್ರೈಕ್ ಮಾಡ್ಬೇಕು ಅಂತೆಲ್ಲ ಕೇಳ್ತಿರೋದು. ರೈತರಿಗೆಲ್ಲ ಗೊತ್ತಾಗ್ಲಿ, ನಾನು ಸಾಯ್ತೀನಿ ಅಂತ ಕೇಳೋರಲ್ಲ. ಏನ್ ತೊಂದರೆ ಕೊಟ್ಟಿದೀವಿ ನಾವು ಡೈರಿನಲ್ಲಿ? ಆಡಳಿತ ಮಂಡಳಿಯವರು ಸೇರಿಸ್ಕೊಟ್ಟವ್ರಲ್ಲ, ಇವರು ಹುಡುಗರುಗಳೆಲ್ಲರೂ ಸೇರಿಸ್ಕೊಟ್ಟವ್ರಲ್ಲ. ಏನ್ ತೊಂದರೆ ಕೊಟ್ಟಿದೀವಿ ಡೈರಿಲಿ ಇವ್ರಿಗೆ? ಅವ್ರು ಹೇಳಿದ್ರು ನಾವು ಗೆಜ್ಜೆಕೆರೆಗೆ ಹಾಲು ಕೊಡ್ತೀವಿ ಅಂತ ಹೇಳಿ 1 ವಾರ ಟೈಮ್ ತಗೊಂಡೆ ನಾನು ರೆಸಲ್ಯೂಷನ್ ಮಾಡಿ ಮೇಡಮ್ ಹತ್ರ ಮಾತಾಡಿ ಗೆಜ್ಜೆಕೆರೆಗೆ ಹಾಕಿಸ್ತೀನಿ ಅಂತ. ಅದಾದ ಈಗ 3 ದಿನದಿಂದ ಇವರು ನಿನ್ನೆ ದಿನ ಹೋಗಿ ಇವರು ಕಂಪ್ಲೇಂಟ್ ಕೊಟ್ಟವ್ರೆ ಸರ್ ಪೊಲೀಸ್ ಸ್ಟೇಷನ್. ಹುಡುಗರುಗಳನ್ನು ಸೇರಿಸ್ಕೊಟ್ಟವ್ರೆ, ಆಡಳಿತ ಮಂಡಳಿಯವರು ಅಂತ ಕೊಟ್ಟವ್ರೆ. ನಾನು ಸಾಯ್ತೀನಿ ಈ ಥರ ಕೇಳಿದ್ರೆ ಅವರು ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ನಮ್ದು ಅಂತ ಹೇಳೋರು. ಯಾಕೆ ಸರ್, ಏನು ತೊಂದರೆ ಕೊಟ್ಟಿದ್ದೀವಿ ನಾವು ಡೈರಿನಲ್ಲಿ? ನಿರ್ಧಾರ ಏನೂ ಇಲ್ಲ. ಜನಗಳು ಏನು ಹೇಳ್ತಾರೆ ಅದ್ರ ಮೇಲೆ ಸರ್. ನಾವು ನಮ್ಮ ಬೋರ್ಡ್ ಮೇಲೆ ಕೊಟ್ಟಿರೋದ್ರಿಂದ ಜನಗಳು ನಮ್ಮನ್ನ ಗೆಲ್ಸಿ ಇಲ್ಲಿ ಕರ್ಸಿರೋದು ನಮ್ಮನ್ನ. ನಾವು ಸ್ವಂತ ಏನು ಬಂದಿಲ್ಲ. ಜನಗಳು ಏನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಸರ್. ನಮಗೆ ಹಾಲಿನ ಡೈರಿಲಿ ಏನು ತೊಂದರೆ ಕೊಟ್ಟಿದ್ವಿ ನಾವು ಅಂತಂದ್ರೆ ಆ ಅಮ್ಮ ಹೇಳ್ಬೇಕು, ಏನಕ್ಕೋಸ್ಕರ ನಾನು ಸಾಯ್ತೀನಿ, ನಾನು ಇವರೇ ಅದು ಹೊಣೆ ಅಂತ ಯಾಕೆ ಕೊಟ್ಟಿದ್ದಾರೆ, ಇಲ್ಲ ಲೆಟರ್ ಐಟರ್ ಬರ್ಕೊಳ್ಳಿ, ನಾನು ಹಾಲು ಹಾಕಿಸ್ತೀನಿ ಸರ್. ಹಾಲೇನ ಹಾಕಿಸ್ತಾನೆ, ಸುಮ್ಮನಿರಲ್ಲ, ಹಾಲು ಹಾಕಿಸ್ತೀನಿ. ಇವ್ರು ಈ ಥರ ಮಾಡವ್ರೆ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ ಸರ್. ತನುಜ ವೈಫ್ ಆಫ್ ರೇವಣ್ಣ.